ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಗ್ರೂಪ್ ಡಿ ಯ ಪರೀಕ್ಷೆ ಬರೆಯೋರು ಎಲ್ಲರೂ ಈ ಒಂದು ಅಪ್ಡೇಟ್ ಗಾಗಿ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ನೀವು ಸರ್ಚ್ ಮಾಡ್ತಾನೆ ಇರ್ತಾರೆ, ಏನಾದ್ರೂ ಗ್ರೂಪ್ ಡಿ ಯ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆಯಾ, ಕೋರ್ಟ್ ಕೇಸ್ ಏನಾಯ್ತು ಅಂತ. ಹೀಗೆ ಹಲವು ವಿಡಿಯೋಗಳನ್ನ ನೀವು ನೋಡ್ತಾ ಇದ್ರ. ನಿಮ್ಮ ಗಮನಕ್ಕೆ ಈ ಒಂದು ವಿಡಿಯೋನ ತರ್ತಾ ಇದ್ದೀನಿ. ಯಾಕಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿತ್ತು ಜುಲೈ 26ಕ್ಕೆ ಕೋರ್ಟ್ ಕೇಸ್ ಇದೆ, ಹಿಯರಿಂಗ್ ಇದೆ ಅಂತ. ಈ ಹಿಯರಿಂಗ್ ಅಲ್ಲಿ ಏನಾಯ್ತು ಅಂತಂದ್ರೆ ಜುಲೈ 26ಕ್ಕೆ 4th ಸ್ಯಾಟರ್ಡೆ ಇತ್ತು, ಕಡೆಯ ಶನಿವಾರ ಅಂತ ಹೇಳಿ ಕೇಸನ್ನ ಏನ್ ಮಾಡ್ರಿ ಅಂತಂದ್ರೆ ಸೋಮವಾರಕ್ಕೆ ಹಾಕೊಂಡ್ರೆ, ಅಂದ್ರೆ ಜುಲೈ 28ಕ್ಕೆ ಹಾಕೊಂಡ್ರು. ಜುಲೈ 28ರಂದು ಏನಾಯ್ತು, ಕೇಸ್ ಏನಾಯ್ತು, ಅದರ ಒಂದು ಡೀಟೇಲ್ಸ್ ಏನು, ಮತ್ತೆ ಎಕ್ಸಾಮ್ ಯಾವಾಗ ನಡೀತೆ, ಕ್ಯಾನ್ಸಲ್ ಆಗುತ್ತೋ, ಹೀಗೆ ಪ್ರತಿಯೊಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿಯ ಅಪ್ಡೇಟ್ ಅನ್ನ ನಿಮ್ಗೆ ಕೊಡ್ತಾ ಇರ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಎಷ್ಟು ಒಂದು ಕ್ಯೂರಿಯಾಸಿಟಿಯಿಂದ ಈ ವಿಡಿಯೋ ನೋಡ್ತಾ ಇದ್ರಿ ಅಂದ್ರೆ ಏನಾದ್ರೂ ಡೇಟ್ ಡಿಕ್ಲೇರ್ ಆಯ್ತಾ, ಎಕ್ಸಾಮ್ ಯಾವಾಗ ಅಂತ ಸರ್ ಹೇಳ್ತಾರೆ ಅಂತ ನೋಡ್ತಾ ಇದ್ರಿ. ಆದ್ರೆ ನಿಮ್ಮ ಗಮನಕ್ಕೆ ನಾನೊಂದು ಕೈ ಸುದ್ದಿಯನ್ನ ತಂದಿದ್ದೀನಿ. ಅದೇನಂತಂದ್ರೆ ರೈಲ್ವೆ ಯಾಕೆ ಈ ರೀತಿ ಮಾಡ್ತಾ ಇದೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳು ಒಂದು ಎಕ್ಸಾಮ್ ನಡೀತಾ ಇದೆ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸ್ತಾ ಇದ್ದಾರೆ. ಆದ್ರೆ ರೈಲ್ವೆ ಏನ್ ಮಾಡಿದೆ ಅಂತಂದ್ರೆ, ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಕೋರ್ಟ್ ಕೇಸ್ ದೆಹಲಿ ಹೈಕೋರ್ಟ್ ಅಲ್ಲಿ ಇತ್ತು. ಕೋರ್ಟ್ ಅಂದ್ರೆ 28ನೇ ತಾರೀಕು ಒಂದು ಕೋರ್ಟ್ ಹಿಯರಿಂಗ್ ಇತ್ತು. ಈ ಕೋರ್ಟ್ ಹಿಯರಿಂಗ್ ಅಲ್ಲಿ ದೆಹಲಿ ಹೈಕೋರ್ಟ್ ಏನ್ ಮಾಡಿದ್ರೆ ಕೇಸನ್ನ ಮತ್ತೆ ಏನ್ ಮಾಡ್ತಂದ್ರೆ ಟ್ರಾನ್ಸ್ಫರ್ ಮಾಡಿತ್ತು. ಎಲ್ಲಿಗೆ? ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತಕ್ಕಂಥ ಒಂದು ಏನು ಈ ಟ್ರಿಬ್ಯುನಲ್ ಇತ್ತಲ್ಲ, ಇದಕ್ಕೆ ಟ್ರಾನ್ಸ್ಫರ್ ಮಾಡಿತ್ತು. ಮೊದಲು ಕೇಸ್ ಇಲ್ಲಿಂದಾನೆ ಬಂದಿತ್ತು. ವಿದ್ಯಾರ್ಥಿಗಳು ಏನ್ ಮಾಡಿದಾರೆ ಅಂದ್ರೆ ITI ನ ಕಂಪಲ್ಸರಿ ಮಾಡ್ರಿ ಅಂತ ಹೇಳಿ ಈ ಟ್ರಿಬ್ಯುನಲ್ ಗೆ ಅಪ್ಲಿಕೇಶನ್ ಹಾಕಿದ್ರು. ಇಲ್ಲಿ ಏನ್ ಮಾಡ್ತಂದ್ರೆ ಇಲ್ಲಿಂದ ದೆಹಲಿ ಹೈಕೋರ್ಟ್ ಗೆ ಹೋಯ್ತು. ದೆಹಲಿ ಹೈಕೋರ್ಟ್ ಅಲ್ಲಿ ರೈಲ್ವೆ ಮತ್ತೆ ಈ ಒಂದು ವಿದ್ಯಾರ್ಥಿಗಳ ಮಧ್ಯೆ ಒಂದು ಫೈಟ್ ನಡೀತಾನೆ ಇತ್ತು. ಆದ್ರೆ 28ನೇ ತಾರೀಕು ಏನಾಯ್ತು ಅಂತಂದ್ರೆ ದೆಹಲಿ ಹೈಕೋರ್ಟ್ ಮತ್ತೆ ಏನ್ ಮಾಡ್ತಂದ್ರೆ ಕೇಸನ್ನ ಎಲ್ಲಿಗೆ? ಸೆಂಟ್ರಲ್ ಟ್ರಿಬ್ಯುನಲ್ ಅಡ್ಮಿನಿಸ್ಟ್ರೇಟ್ ಗೆ ಟ್ರಾನ್ಸ್ಫರ್ ಮಾಡ್ತು. ಅದು ಏನ್ ಹೇಳ್ತಂದ್ರೆ, ನೀವು ಒಂದು ತಿಂಗಳಲ್ಲಿ ಇಬ್ರು ಇನ್ನೊಂದು ಹಿಯರಿಂಗ್ ಮಾಡಿ, ಇಬ್ಬರನ್ನ ಕರೆಸಿ ಒಂದು ಡಿಸ್ಕಷನ್ ಮಾಡಿ ನನಗೊಂದು ನಿರ್ಧಾರವನ್ನ ತಿಳಿಸಿ ಅಂತ ಹೇಳಿ ಈ ಏನು ಕ್ಯಾಟ್ ಇದೆಯಲ್ಲ ಇದಕ್ಕೆ ಹೈಕೋರ್ಟ್ ಹೇಳಿದೆ. ಇನ್ನು ಇಲ್ಲಿ ಕ್ಯಾಟ್ ಅಲ್ಲಿ ಏನ್ ಆಗ್ತಾ ಇದೆ, ಇವ್ರು ಏನ್ ಹೇಳ್ತಾರೆ, ಮತ್ತೆ ಒಳ್ಳೆ ಕೋರ್ಟ್ ಕೇಸ್ ಬರ್ತದೆ. ಹೀಗೆ ದಿನಗಳು ಕಳಿತಾನೆ ಇವೆ. ಆದ್ರೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಸರಿಯಾದ ನಿರ್ಧಾರ ಸಿಗ್ತಾ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ವಿದ್ಯಾರ್ಥಿಗಳ ಪರಿಸ್ಥಿತಿಯನ್ನ ಗಮನಿಸ್ಕೊಂಡ್ರೆ ನಿಜವಾಗ್ಲೂ ಕೆಟ್ಟ ಅನಿಸ್ತತಿ. ಯಾಕಂದ್ರೆ ಈ ಒಂದು ಇವತ್ತಿನ ಸಮಾಜದಲ್ಲಿ ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದು ಒಂಥರ, ಆದ್ರೆ ಎಕ್ಸಾಮ್ ನಮ್ದ್ರೆ ಒಂದು ಏಜ್ ಸೂತ ಹೋಗ್ತಾ ಇರುತ್ತೆ. ಇಂತ ಒಂದು ಪರಿಸ್ಥಿತಿಯಲ್ಲಿ ಈ ರೀತಿ ಪರಿಸ್ಥಿತಿ ಬರಬಾರ್ದಾಗಿತ್ತು. ಆದ್ರೆ ಏನ್ ಮಾಡಕ್ ಆಗುದಿಲ್ಲ, ಒಂದು ಸುಂದರ ಸಮಯಕ್ಕಾಗಿ ನಾವು ಕಾಯ್ಬೇಕಾಗ್ತದೆ. ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸಬೇಕಾದ್ರೆ ಅದಕ್ಕೆ ಮೊಟ್ಟ ಮೊದಲು ಏನ್ ಮಾಡ್ಬೇಕಂದ್ರೆ ಅದರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡಿ ಅದರ ಅನಲೈಸ್ ಮಾಡೋದು ಒಂದು ಪ್ರಮುಖವಾದ ಹೆಜ್ಜೆ ಆಗಿರ್ತದೆ ಸ್ನೇಹಿತರೆ. ಆ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ನಮ್ಮ ವ್ಯೂವರ್ಸ್ ಗೆ ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೀವಿ. ಅಂದ್ರೆ 2005ರಿಂದ ಹಿಡ್ಕೊಂಡು 2022ರವರೆಗೆ ಗ್ರೂಪ್ ಡಿ ಗೆ ನಡೆದಿರ್ತಕ್ಕಂತ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಅಸಿಸ್ಟೆಂಟ್ ಲೋಕೋ ಪೈಲಟ್ ನ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಅದೇ ರೀತಿ ಇತ್ತೀಚೆಗೆ ನಡೆದಂತ RPF ನ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಟೆಕ್ನಿಷಿಯನ್ ಗ್ರೇಡ್ 3 ಯ ಪ್ರಶ್ನೆ ಪತ್ರಿಕೆಗಳು, ಹೀಗೆ ಟೋಟಲ್ ಆಗಿ ಒಟ್ಟು 15 ಸೆಟ್ ಕ್ವಶನ್ ಪೇಪರ್ ಗಳನ್ನ ಎಲ್ಲವೂ ಕನ್ನಡ ಭಾಷೆಯಲ್ಲೇ ಇರ್ತವೆ. ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಕೇವಲ ನಿಮಗೆ 99 ರೂಪಾಯಿಗಳಲ್ಲಿ ನಮ್ಮ ವ್ಯೂವರ್ಸ್ ಗೆ ನಾವು ಏನಂದ್ರೆ ಒಂದು ಪ್ಯಾಕೇಜ್ ಮೂಲಕ ಕೊಡ್ತಾ ಇದೀವಿ. ಇದಕ್ಕೆ ನಿಮ್ಗೆ ಎಲ್ಲರಿಗೂ ಬೇಕಂತಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಳ್ಬಹುದು. ಅದೇ ರೀತಿ NTPC ಯ ಪ್ರಶ್ನೆ ಪತ್ರಗಳು, ಪ್ರೀವಿಯಸ್ ಪ್ರಶ್ನೆ ಪತ್ರಗಳು ಅವೈಲೇಬಲ್ ಇದಾವೆ. ಅವು ಯಾರಿಗ್ ಬೇಕೋ ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 99 ರೂಪಾಯಿಗಳನ್ನ ಪಾವತಿ ಮಾಡೋದ್ರ ಮೂಲಕ NTPC ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು. ಸ್ಟಡಿ ಮಾಡ್ಲಿಕ್ಕೆ ಸ್ಟಡಿ ಮೆಟೀರಿಯಲ್ ಇದೆ ಅಂತ ನೀವು ಕೇಳಿದ್ರೆ ಇದೇ ಸ್ನೇಹಿತರೆ. ಗ್ರೂಪ್ ಡಿ ಗೆ ಹೆಲ್ಪ್ ಆಗುವಂತ ಅಸಿಸ್ಟೆಂಟ್ ಲೋಕೋ ಪೈಲಟ್, NTPC, ಟೆಕ್ನಿಷಿಯನ್, SSC ಎಲ್ಲ ಎಕ್ಸಾಮ್ ಗಳಿಗೆ ಹೆಲ್ಪ್ ಆಗುವಂತ ಒಂದು ಪ್ಯಾಕೇಜ್ ಅನ್ನ ನಿಮ್ಗೆ ಕೊಡ್ತಾ ಇದ್ವಿ ಸ್ನೇಹಿತರೆ. ಅದೇನಂತಂದ್ರೆ ಜನರಲ್ ಸೈನ್ಸ್, ಈ ಜನರಲ್ ಸೈನ್ಸ್ ಮತ್ತೆ ಕರೆಂಟ್ ಅಫೇರ್ಸ್, ಇಂಡಿಯನ್ ಹಿಸ್ಟ್ರಿ, ಕಾನ್ಸ್ಟಿಟ್ಯೂಷನ್, ಜನರಲ್ ಅವೇರ್ನೆಸ್ ಮತ್ತೆ ಹಳೆಯ ಪ್ರಶ್ನೆ ಪತ್ರಿಕೆಗಳು, ಈ ಎಲ್ಲವನ್ನ ಕೂಡುವಂತ ಒಂದು ಪ್ಯಾಕೇಜ್ ಅನ್ನು ನಿಮ್ಗೆ ಕೊಡ್ತಾ ಇದೀವಿ. ಜನರಲ್ ಸೈನ್ಸ್ ಅಲ್ಲಿ ಏನಿರ್ತೈತೆ ಅಂದ್ರೆ ಕೆಮಿಸ್ಟ್ರಿ, ಬಯಾಲಜಿ ಮತ್ತೆ ಫಿಸಿಕ್ಸ್, ಈ ಎಲ್ಲದ್ರ ಮೇಲೆ ಎಕ್ಸ್ಪ್ಲೇಷನ್ ಇರ್ತೈತಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಗಳು ಅದರ ಲಾಸ್ಟ್ ಅಲ್ಲಿ ಇರ್ತವೆ. ಇನ್ನಪ್ಪ ಕರೆಂಟ್ ಅಫೇರ್ಸ್ ಅಲ್ಲಿ ಏನಿರ್ತೈತೆ ಅಂದ್ರೆ 2024ರಿಂದ ಹಿಡ್ಕೊಂಡು 2025 ಜನವರಿ ಟು ಮೇ 17 ತಿಂಗಳ ಒಂದು ಅಂದ್ರೆ ಎಕ್ಸ್ಪ್ಲೇಷನ್ ಕರೆಂಟ್ ಅಫೇರ್ಸ್ ನಿಮ್ಗೆ ಸಿಗ್ತದೆ ಇದರಲ್ಲಿ. ಇನ್ನು ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತ ಎಲ್ಲ ಪ್ರಮುಖವಾದಂತ ಮಾಹಿತಿಗಳು, ಪ್ರಮುಖವಾದಂತ ಇಸ್ವಿಗಳಾಗಿರ್ಬೋದು, ಪ್ರಮುಖವಾದ ಕೃತಿ ಮತ್ತೆ ಅದರ ಲೇಖಕರು, ನೀವು ಮೂಲಾಧಾರದಿಂದ ಹಿಡ್ಕೊಂಡು ಆಧುನಿಕ ಭಾರತದವರೆಗೂ ಒಂದು ಎಕ್ಸ್ಪ್ಲೇಷನ್ ಆದಂತ ಹಿಸ್ಟ್ರಿ ನಿಮಗೆ ಸಿಗ್ತಾ ಸ್ನೇಹಿತರೆ. ಅದ್ರ ಜೊತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಪಾರ್ಟೆಂಟ್ ಆದವು ಯಾವುವು ಅಂತಂದ್ರೆ ಪ್ರಮುಖವಾದಂತಹ ಭಾಗಗಳು, ಪ್ರಮುಖವಾದಂತಹ ವಿಧಿಗಳು, ಪ್ರಮುಖವಾದಂತಹ ತಿದ್ದುಪಡಿಗಳು, ಮತ್ತೆ ಸಮವರ್ತಿ ಪಟ್ಟಿ, ಹೀಗೆ ಯಾವ್ಯಾವ ಎಕ್ಸಾಮ್ಗೆ ಬೀಳಬಹುದಂತಾವು ಎಲ್ಲವನ್ನ ಇದು ಒಳಗೊಂಡಿರ್ತದೆ.
ಅದನ್ನ ನೆಕ್ಸ್ಟ್ ಏನಂತಂದ್ರೆ ಜನರಲ್ ಅವೇರ್ನೆಸ್ ಜಿಕೆ ಅಂತ ನಾವ್ ಏನ್ ಕರಿತೀವಲ್ಲ 2024ರಿಂದ 2025 ಏಪ್ರಿಲ್ ಒಳಗೊಂಡಂತೆ ಏನೆಲ್ಲಾ ಎಕ್ಸಾಮ್ ಅಲ್ಲಿ ಕೇಳಬಹುದು ಅಂದ್ರೆ ಅಂತಾರಾಷ್ಟ್ರೀಯ ನಾಯಕರು ಯಾರಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತ ಘಟನೆಗಳು, ಭಾರತದ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತೆ ರಾಜ್ಯಪಾಲರುಗಳು ಅಂದ್ರೆ 2024ರ ಮಂತ್ರಿಮಂಡಲ ಏನೇನಿತ್ತು, ಮತ್ತೆ ಪ್ರಮುಖವಾದಂತ ಘಟನೆಗಳು ಯಾವ್ಯಾವ ಇದಾವೆ, ಅಂತಾರಾಷ್ಟ್ರೀಯ ಘಟನೆಗಳು ಯಾವ್ಯಾವು, ಹೀಗೆ ಮತ್ತೆ ನಮ್ಮ ಸೇನಾ 3 ಸೇನೆಗಳ ಮಾಹಿತಿ ಈ ಎಲ್ಲವನ್ನ ಒಳಗೊಂಡಂತ ಒಂದು ಪ್ರಮುಖವಾದಂತ ನೋಟ್ಸ್ ನ ಪ್ಯಾಕೇಜ್ ಇರ್ತತಿ. ಇದರ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಗಳು ನಿಮಗೆ ಉಚಿತವಾಗಿ ಕೊಡ್ತಾ ಸ್ನೇಹಿತರೆ. ಇವು ಯಾರಿಗ್ ಬೇಕೋ ಅವರು ಈ ನಂಬರ್ಗೆ ಮೆಸೇಜ್ ಅನ್ನು ಮಾಡಿ ಇದನ್ನು ತೆಗೆದುಕೊಳ್ಬಹುದು. ಇದರ ಬೆಲೆ ಇವತ್ತಿಗೆ ಎಷ್ಟಂದ್ರೆ 299 ರೂಪಾಯಿಗಳನ್ನು ನಿಗದಿ ಮಾಡಿದೀವಿ. ಯಾರಿಗೆ ಇವೆಲ್ಲವೂ ನೋಟ್ಸ್ ಗಳು ಕನ್ನಡದಲ್ಲೇ ಇರ್ತವೆ, ಯಾರಿಗ್ ಬೇಕೋ ಅವರು 299 ರೂಪಾಯಿಗಳನ್ನ ಪಾವತಿ ಮಾಡಿ ಇದನ್ನ ತೆಗೆದುಕೊಳ್ಬಹುದು. ಸರ್ ಇದ್ರ ಜೊತೆ ಏನಾದ್ರು ಬೋನಸ್ ಇಲ್ವಾ ಅಂತ ನೀವು ಕೇಳಿದ್ರಿ ಅಂತಂದ್ರೆ ಬೋನಸ್ ಇದೆ. ಏನಂತಂದ್ರೆ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಬಂದ್ರೆ ನಿಮ್ಗೆ ಫ್ರೀ ಆಗಿ ಕಂಪ್ಯೂಟರ್ ನ ಶಾರ್ಟ್ ನೋಟ್ಸ್ ಅನ್ನ ನಾವು ಕೊಡ್ತಾ ಇದೀವಿ ಸ್ನೇಹಿತರೆ. ಯಾರಿಗ್ ಬೇಕೋ ಅವರು ಈ ನಂಬರ್ ನ ಸೇವ್ ಮಾಡ್ಕೊಂಡು ಇದಕ್ಕೆ 290 ರೂಪಾಯಿಗಳನ್ನ ಪೇ ಮಾಡಿ ಮೆಸೇಜ್ ಮಾಡಿ ಈ ನೋಟ್ಸ್ ಗಳು ನಿಮಗೆ ಸಿಗ್ತಾವೆ. ನೀವೆಲ್ಲ ಸೆಪ್ಟೆಂಬರ್ ಅಲ್ಲಿ ಎಕ್ಸಾಮ್ ಆಗುತ್ತೆ ಅಂತ ಹೋಪ್ ಇಟ್ಕೊಂಡಿದ್ರಿ, ಈಗ ಆದಂತೂ ಆಗುದಿಲ್ಲ. ಯಾಕಂದ್ರೆ ಎಕ್ಸಾಮ್ ಮತ್ತೆ 1 ತಿಂಗಳು ಮುಂದೆ ಹೋಯ್ತು. ಯಾಕಂದ್ರೆ ಈ ಕ್ಯಾಟು 1 ತಿಂಗಳಲ್ಲಿ ಹಿಯರಿಂಗ್ ಮಾಡಿ ಒಳ್ಳೆ ಕೋರ್ಟ್ಗೆ ಹೋಗುತ್ತೆ. ಆ ಕೋರ್ಟ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ. ಆದ್ರೆ ಅಲ್ಲಿವರೆಗೂ ನಿಮ್ಗೆ ಏನೊಂದು ಪಾಸಿಟಿವ್ ಆಗಿ ನಾವು ವಿಚಾರ ಮಾಡಿದ್ರೆ ನಿಮಗೆ ಸಮಯಾವಕಾಶ ಸಿಕ್ಕಿದೆ, ಸರಿಯಾಗಿ ಓದಿ. ಯಾವತ್ತಾದ್ರೂ ಒಂದಿನ ಎಕ್ಸಾಮ್ ಆಗೇ ಆಗುತ್ತೆ. ಆ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನೋಡಿ, ಜಾಸ್ತಿ ನಮಗೆ ಅವಕಾಶ ಸಿಗ್ತಾ ಇದೆ ಅಂತ ತಿಳ್ಕೊಂಡು ನೀವು ಪ್ರಿಪರೇಷನ್ ಅನ್ನು ಮಾಡಿ. ಯಾಕಂದ್ರೆ ನಮ್ಮ ಕೈಯಲ್ಲಿ ಇರೋದು ಅಷ್ಟೇ. ಇವಾಗ ನಾವು ಸರಿಯಾದ ಪ್ರಿಪರೇಷನ್ ಮಾಡಿ ಯಾವತ್ತಾದ್ರೂ ಎಕ್ಸಾಮ್ ನಡಲೇಬೇಕು. ಆ ಒಂದು ಎಕ್ಸಾಮ್ ಗಾಗಿ ಪ್ರಿಪರೇಷನ್ ನಡೆಸಿ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಒಂದ್ ವೇಳೆ ಎಕ್ಸಾಮ್ ಡೇಟ್ ಡಿಕ್ಲೇರ್ ಆಗತ್ತೋ ಅಥವಾ ITI ದವ್ರು ಗೆಲ್ತಾರ, ಯಾವ್ದಾದ್ರೆ ಬೆಸ್ಟ್ ಅನ್ಸುತ್ತೆ? ಓನ್ಲಿ ಅಪ್ಲಿಕೇಶನ್ ITI ಕೊಟ್ರೆ ಚೆನ್ನಾಗಿರುತ್ತಾ ಅಥವಾ ಓನ್ಲಿ 10th ಕೊಟ್ರೆ ಚೆನ್ನಾಗಿರುತ್ತೆ? ನಿಮ್ ಒಪಿನಿಯನ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈಗ ಸ್ನೇಹಿತರೆ ನಾವು ಏನ್ ನೋಡೋಣ ಅಂತಂದ್ರೆ ಒಂದು ಕೇಸ್ ಏನಂತ ಒಂದು ನಿಮಗೆ ಒಂದು ಸಂಕ್ಷಿಪ್ತವಾದ ಕೇಸ್ ನ ಹಿಸ್ಟ್ರಿಯನ್ನು ಕೊಟ್ಬಿಡ್ತೀನಿ. ಯಾಕಂದ್ರೆ ಎಲ್ಲರೂ ನೋಡ್ತಿರ್ತಾರೆ, ಇದ್ರ ಕೇಸ್ ನ ಹಿಸ್ಟ್ರಿ ಏನಂತ ಜಾಸ್ತಿ ಜನಕ್ಕೆ ಗೊತ್ತಿರೋದಿಲ್ಲ. ನಾವು ಕೇಸ್ ಹಿಸ್ಟ್ರಿಯನ್ನ ನೋಡೋಣ. ಏನಪ್ಪಾ ಅಂತಂದ್ರೆ ಒಂದು ರೈಲ್ವೆ ಏನ್ ಮಾಡುತ್ತೆ ಅಂದ್ರೆ 28/12/2024 ಒಂದು ಶಾರ್ಟ್ ನೋಟ್ಸ್ ಅನ್ನ ಬಿಟ್ಟಿರ್ತಾರೆ. ನಾವೀಗ ಕ್ವಾಲಿಫೈ ಮಾಡ್ತೀವಿ, ಈ ರೀತಿಯ ಒಂದು ರೈಲ್ವೆ ಗ್ರೂಪ್ ಡಿ ನಾವು ಕ್ವಾಲಿಫೈ ಮಾಡ್ತಾ ಇದೀವಿ, ಈ ರೀತಿಯ ಒಂದು ಶಾರ್ಟ್ ನೋಟ್ ಅನ್ನ ಬಿಡುಗಡೆ ಮಾಡುತ್ತೆ. ಇದ್ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ITI ಕಂಪಲ್ಸರಿ ಅಂತ ಹೇಳುತ್ತೆ. 28/12/2024 ಬಿಟ್ಟಾಗ ಒಂದೇನ್ ನೋಟಿಫಿಕೇಶನ್ ಬಿಟ್ಟಿತ್ತಲ್ಲ ಶಾರ್ಟ್ ನೋಟ್, ಇದರಲ್ಲಿ ITI ಕಂಪಲ್ಸರಿ ಅಂತ ಹೇಳುತ್ತೆ. ಅದನ್ನೇ ಏನ್ ಮಾಡ್ತಾರೆ ಅಂತಂದ್ರೆ ಇನ್ನು ಒಂದು 4-5 ದಿನ ಬಿಟ್ಟು ಜನವರಿ 2025ರಲ್ಲಿ ಒಂದು 2ನೇ ತಾರೀಕು ಒಂದು ಆರ್ಡರ್ ಅನ್ನ ಬಿಡ್ತಾರೆ. ಆ ಆರ್ಡರ್ ಅಲ್ಲಿ ಏನಿರ್ತೈತೆ ಅಂತಂದ್ರೆ ಇಲ್ಲಿ ಹೇಳ್ತಾರೆ 10th ಆರ್ ITI ಯಾವ್ದಿದ್ರು ನಡೀತೈತಿ, ನೀವು ITI ಮಾಡದೇ ಇದ್ರು ನಡೀತೆ, ಓನ್ಲಿ 10th ಇದ್ರೆ ಸಾಕು ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತೇಳಿ ನಿರ್ಧಾರವನ್ನ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ITI ಸ್ಟೂಡೆಂಟ್ ಗಳು ಸಿಟ್ಟಿಗೆ ಹೇಳ್ತಾರೆ. ಯಾಕಂದ್ರೆ ನೀವು ಮೊದಲೇ ಓನ್ಲಿ ITI ಬೇಕಂತ ಹೇಳಿದ್ರಿ, ನಾವು ಖರ್ಚು ಮಾಡಿ ITI ಮಾಡಿದೀವಿ, ನಮ್ಮ ಸಮಯವನ್ನ ವೇಸ್ಟ್ ಮಾಡಿದೀವಿ, ಆದ್ದರಿಂದ ನಿಮ್ಮ ನಿರ್ಧಾರ ಸರಿ ಇಲ್ಲ. ಯಾಕಂದ್ರೆ ಒಂದ್ಸಲ ನೇಮಕಾತಿ ಪ್ರಾರಂಭವಾದ್ಮೇಲೆ ಅಂದ್ರೆ 28/12ಕ್ಕೆ ನೀವು ಶಾರ್ಟ್ ನೋಟ್ಸ್ ಬಿಟ್ರಿ ಅಂತಂದ್ರೆ ನೇಮಕಾತಿ ಸ್ಟಾರ್ಟ್ ಆದಂಗೆ. ಈ ಒಂದು ನೇಮಕಾತಿ ಸ್ಟಾರ್ಟ್ ಆದಾಗ ನೀವು ಮಧ್ಯದಲ್ಲಿ ಈ ರೀತಿ ಮಾಡಬಾರ್ದು ಅಂತ ಹೇಳಿ ಕೋರ್ಟ್ಗೆ ಕೇಸ್ ಹಾಕ್ತಾರೆ. ಅವಾಗ ರೈಲ್ವೆ ಏನ್ ಆನ್ಸರ್ ಕೊಡುತ್ತೆ ಅಂತಂದ್ರೆ ನೋಡಿ, ನಮಗೆ ಒಂದು ಸೂಪರ್ ಪವರ್ ಇರ್ತತಿ. ಏನಪ್ಪಾ ಅಂದ್ರೆ ನೇಮಕಾತಿಯನ್ನ ಯಾವುದೇ ಹಂತದಲ್ಲಾದ್ರೂ ನಿಂದಿಸಬಹುದು ಅಥವಾ ಯಾವುದೇ ರೀತಿಯ ಮಾರ್ಪಾಡನ್ನು ಸಹ ನಾವ್ ಏನ್ ಮಾಡ್ಬೋದು ಅಂತ ಹೇಳಿ ರೈಲ್ವೆ ಏನ್ ಮಾಡ್ತಂದ್ರೆ ಹೈಕೋರ್ಟ್ಗೆ ಹೇಳುತ್ತೆ ಸ್ನೇಹಿತರೆ. ಈ ರೀತಿಯ ಒಂದು ತಿಕ್ಕಾಟ ಎರಡರ ಮಧ್ಯೆ ನಡೀತಾ ಇದ್ರೆ ವಿದ್ಯಾರ್ಥಿಗಳು ITI ದವ್ರ ಮಧ್ಯೆ ಮತ್ತು ರೈಲ್ವೆದವ್ರ ಮಧ್ಯೆ ಏನ್ ನಡೀತಾ ಇದೆ, ಒಂದು ತಿಕ್ಕಾಟ ಅಥವಾ ಒಂದು ಕೇಸ್ ನಡೀತಾ ಇದೆ. ಯಾಕಂದ್ರೆ ITI ದವ್ರು ಹೇಳ್ತಾರೆ ನೀವು ಕೇವಲ ITI ಮಾತ್ರ ಮಾಡ್ಕೊಡ್ರಿ, 10th ದವ್ರಿಗೆ ಆ ಸಮಯಾವಕಾಶವನ್ನು ಕೊಡ್ಬೇಡ್ರಿ. ಆದ್ರೆ ರೈಲ್ವೆ ಏನ್ ಹೇಳುತ್ತೆ ಅದನ್ನ ನಿರ್ಧಾರ ಮಾಡೋದು ನಾನು. ಯಾಕಂದ್ರೆ ನನಗೆ ಒಂದು ಸೂಪರ್ ಪವರ್ ಇರ್ತತಿ, ನಾ 10th ಪರ್ಮಿಷನ್ ಸಹ ಕೊಡ್ಬೋದು ಅಥವಾ ಮಧ್ಯದಲ್ಲೇ ರೈಲ್ವೆಯ ನೋಟಿಫಿಕೇಶನ್ ನಾವು ಕ್ಯಾನ್ಸಲ್ ಮಾಡಬಹುದು. ಈ ರೀತಿಯ ಒಂದು ನನಗೆ ಪವರ್ ಇರ್ತತಿ, ಅದನ್ನ ಪ್ರಶ್ನೆ ಮಾಡುವಂತದ್ದು ನಿಮಗೆ ಏನೋ ಸಾಧ್ಯ ಇಲ್ಲ ಅಂತ ಹೇಳಿ ನಡೀತಾ ಇದೆ. ಈ ರೀತಿಯ ಒಂದು ಕೇಸ್ ನಡೀತಾ ಇರುವಾಗ ಈಗ ಏನಾಗಿದೆ ಅಂದ್ರೆ ಕೇಸನ್ನ ಕ್ಯಾಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈ ಕ್ಯಾಟ್ ಅಲ್ಲಿ ಇನ್ನಿಬ್ರು ಹೋಗ್ತಾರೆ, ಅಂದ್ರೆ ITI ವಿದ್ಯಾರ್ಥಿಗಳು ಮತ್ತು ರೈಲ್ವೆ ಇಬ್ರು ವಕೀಲರು ಹೋಗಿ ಏನಂತಾರೆ ಮತ್ತೆ ಹಿಯರಿಂಗ್ ಆಗತ್ತೆ. ಇಲ್ಲಿಬ್ರು ವಾದಗಳನ್ನ ಮಂಡಿಸ್ತಾರೆ. ಅವ್ರು ITI ಬೇಕಂತಾರೆ, ಇವರು ನಿರ್ಧಾರ ನಂದ್ ಅಂತ ಹೇಳ್ತಾರೆ. ಈ ರೀತಿಯ ವಾದದಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವು ಯಾವ್ದ್ರ ಮೇಲೆ ಅಪ್ಲಿಕೇಶನ್ ಹಾಕಿದ್ರ ಅಂತ ಕಮೆಂಟ್ ಮಾಡಿ. ನೀವು ITI ಆಗಿದೆಯಾ ಅಥವಾ ಓನ್ಲಿ 10th ಮೇಲೆ ಅಪ್ಲಿಕೇಶನ್ ಹಾಕಿದ್ರ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡೋಣ ಏನಾಗುತ್ತೆ. ದೇವರ ದಯದಿಂದ ಆದಷ್ಟು ಬೇಗ ಎಕ್ಸಾಮ್ ಆಗ್ಲಿ, ಎಲ್ಲರೂ ಎಕ್ಸಾಮ್ ಬರೆದು ನೌಕರಿಯನ್ನ ಹಿಡ್ರಿ ಅಂತ ನಾನು ಆಶಿಸ್ತೇನೆ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾರೆಲ್ಲ ಪರೀಕ್ಷೆಗಾಗಿ ಕಾಯ್ತಾ ಇದ್ದಾರೋ, ಗ್ರೂಪ್ ಡಿ ಗೆ ಅಪ್ಲಿಕೇಶನ್ ಹಾಕಿದಾರೋ, ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋನ ತಿಳಿಸಿ. ಮತ್ತೆ ಈ ಕೋರ್ಟ್ ಕೇಸ್ ನ ಬಗ್ಗೆ ಅವ್ರಿಗೂ ಒಂದು ಅರಿವನ್ನ ಮೂಡಿಸಿ ಸ್ನೇಹಿತರೆ. ನಮಸ್ಕಾರ.